ಶಾರದಾ ಬೇಕು. ಅಮ್ಮನ್ನ ನಾವು 8 ಗಂಟೆಗೆ ಕಳಿಸಿದ್ವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಬಂದಿದ್ದೀವಿ ಇವತ್ತು ಅಮ್ಮನ ಮನೆಗೆ. ಅಮ್ಮನ ಮನೆಗೆ ಏನೆಲ್ಲ ಮಾಡ್ತೀವಿ ನೋಡಿ, ಕಟ್ ಮಾಡ್ತಿದ್ದೀನಿ ಅದಕ್ಕೆ ಅಮ್ಮನ ಕಾರು ಅಷ್ಟು ಅಂತೇಳಿ ಇವತ್ತು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಈಗ ನೋಡೋಣ ನಮ್ಮ ಹಳ್ಳಿಲಿ ಏನೆಲ್ಲ ಮಾಡ್ತೀವಿ, ಸಾನು ನೋಡ್ತಾಳೆ ಮಾತಾಡೋ ಎಲ್ಲನೂ ಕೂಡ ನಿಮ್ಗೆ ಇವತ್ತು ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಸೂಜ್ಮಲ್ಗೆ ಎಷ್ಟು ಇದು 9 ತಿಂಗಳ ಅಟ್ಲೀಸ್ಟ್ ಅದಾರ ಹೇಳು. ಇನ್ನೇನು 2 ದಿನ ಹಾಕುತ್ತೆ. ಕನಕಾಂಬರ ಹೂ ಬಿಡ್ಬೇಕಂದ ಇಟ್ಕೊಂಬಂತ ಅದನ್ನ ಕಿತ್ಕೊಡ್ತೀನಿ. ಹತ್ರದಲ್ಲಿ ಚಂದ ಅಲ್ಬೇಕಂತ ಊರಲ್ಲಿ ಹೂಗಳು ಕೀಳಕ್ಕೆ ಚಂದ ಕಣವ. ಅತ್ತಾಗ ನೋಡು ಅಂಕಲ್ ನೀನು ಬಂದು ಇಲ್ಲಿಗೆ ಸೆಟ್ಲ್ ಆಯ್ತೀರಾ. ಲೇ ಹಸ ಕರ ಹಾಕಿದ್ರೆ ಮಾಡ್ಕಳೆ. ಇವತ್ತಿರ್ತೀಯಲ್ಲ ಇರಲ್ಲ. ನಂದು ಗಾಡಿ ಮುಚ್ಕೊಂಡು ಬಸ್ ಹತ್ತು. ಅಲೋ ಆ ಕಡೆ ಅಂತಿರೋದು ಎಲ್ಲಿಂದ ಅಲ್ಲಿ ತಗೊಂಡೋಗಿ ನಿಲ್ಲಿಸ್ತೀನಿ. ಹಾಕ್ತೀರಪ್ಪ ಒಂಚೂರು ಹಾಕ್ರಪ್ಪ. ನಾನು ಎಷ್ಟಪ್ಪ ಕಾಯೋದು. ಆಯ್ ಮಾಡು ಆಯ್ ಮಾಡು. ಓ ಅಲ್ಲೇ ಇಲ್ವಲ್ಲ ನಿಂಗೆ. ಆಮೇಲೆ ಮಮ್ಮಿನ್ ಮಾಡು, ಝೂಮ್ ಮಾಡು. ಹೆಂಗ್ ಬಿದ್ದಿ ಕೊಡೋದ್ರೆ ನಾನ್ ಕಾಲ್ ಮಾಡಿರೋದು ಬರೀ ಅಪ್ಪಾಜಿ ಫೋನಲ್ಲಿ ಏನ್ ನೋಡ್ತಾ ಅಪ್ಪಾಜಿ ಸ್ನೇಹ ಅಪ್ಪಾಜಿ ನೋಡ್ತಿರ್ತಾವೆ. ದೇವೇಗೌಡ್ರು ಬಿಳಿಗಡ್ಡ ಬಗ್ಗೆ ಶಾರದಾ ಬೇಕು. ಅಮ್ಮನ್ನ ನಾವು 8 ಗಂಟೆಗೆ ಕಳಿಸಿದ್ವಿ. ಅಲ್ಲೇ ಇರು. ಗೈಸ್ ಇದು ನಮ್ಮ ಕೊಟ್ಟಿಗೆ, ಸುತ್ತ ಕೊಟ್ಟಿಗೆ ನೋಡಿ ಹೆಂಗಿದೆ. ಗೈಸ್ ನಮ್ಮೂರಿಂದ ನಾವು ನಳ್ಳಿ ತರಲಿಕ್ಕೆ ಅಂತ ಹೇಳಿ ಚುಂಚನಕಟ್ಟೆಗೆ ಹೋದ್ವಿ. ಆದರೆ ನಳ್ಳಿ ಸಿಗಲಿಲ್ಲ. ಹುಡಿಕೊಂಡು ಮತ್ತೆ ವಾಪಸ್ ರಿಟರ್ನ್ ಮನೆಗೆ ಬಂದ್ವಿ. ತುಂಬ ಬೇಜಾರಾಯ್ತು, ಯಾಕೆಂದರೆ ನಳ್ಳಿ ತಿನ್ನಲಿಕ್ಕೆ ಅಂತ ನಮ್ಗೆ ತುಂಬ ಇಷ್ಟಪಟ್ಟು ಹೋದ್ವಿ, ಆದರೆ ಸಿಗಲಿಲ್ಲ. ಅಜ್ಜಿ ಅಮ್ಮನಿಗೆ ಹೇಳಿದ್ರೆ ಈ ಚಳಿಲಿ ಮಳೆಯಲ್ಲೆಲ್ಲ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬೈತಾರೆ ಅಂತ ಹೇಳಿ ನಾವು ಅವ್ರಿಗೂ ಕೂಡ ಹೇಳಲಿಲ್ಲ, ಹಾಗೆ ಹೋದ್ವಿ. ಆದರೆ ಸಿಗಲೇ ಇಲ್ಲ. ಫುಲ್ ಮಳೆಯಲ್ಲಿ ನೆನ್ಕೊಂಡು ಬಂದ್ವಿ. ಇವಾಗ ಆ್ಯಕ್ಚುಲಿ ಕಮ್ಮಿ ಆಗಿದೆ ಮಳೆ, ನಾವು ಹೋದಾಗ ಮಳೆ ಇತ್ತು. ಹಳ್ಳಿಯ ಸೊಗಡು ಮಂಜಮ್ಮ. ಅಪ್ಡೇಟ್ ಬರ್ತೀವಿ, ಲೇಟ್ ಆಗಿದೆ. ಗೈಸ್ ಚಿಕನ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಕುತ್ಕೊಂಡು ಮಾತಾಡ್ತಿದ್ದಾರೆ ನೋಡಿ. ಚಿಕನು ಕೂಡ ಕರೆಸಿದ್ವಿ ಬಾ ಅಂತ ಹೇಳಿ, ಆದರೆ ಅವಳು ಉಳ್ಕೊಳ್ಳೆಲ್ಲ ಊಟ ಮಾಡಿಕೊಂಡು ಹಾಗೆ ಅಜ್ಜನ ಕರೆಸ್ಕೊಂಡು ಹೊರಟೆ ಹೋಗ್ಬಿಟ್ಟು ಸಖತ್ ಬೇಜಾರಾಯಿತು ಸೀರಿಯಸ್ಲಿ. ಗೈಸ್ ಚಿಕನ್ ಮಸಾಲ ಡ್ರೈ ಎರಡನ್ನೂ ಮಾಡ್ತಾಯಿದ್ದೀನಿ. ಇವತ್ತು ಊಟಕ್ಕೆ ಅಮ್ಮನ ಮನೆಗೆ ಸಸ್ಸು ಕರು ಹಾಕುತ್ತೆ ಇರ್ಬಿಟ್ಟು ನಮ್ಮ ಸ್ನೇಹ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ಲು. ಹಾಗೆ ನಾನು ಕೂಡ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದೆ ನೋಡೋಣ ಅಂತ ಹೇಳಿ. ಹಾಕೋ ಮೂಮೆಂಟ್ ಇದೆ ಅಂತ ಹೇಳಿದರು, ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲರೂ ಕೆಲಸ ಮಾಡ್ತಿದ್ರು, ನಾವು ಹಸು ಕರು ಹಾಕೋದನ್ನೇ ನೋಡ್ಕೊಂಡು ಕೂತಿದ್ವಿ. ನಾವು ಚಿಕ್ಕವರಿದ್ದಾಗ ತುಂಬ ನೋಡ್ತಿದ್ವಿ, ಬಟ್ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿತ್ತು ಸಿಗೋದು, ಹಂಗಾಗಿ ನೋಡಿದ್ವಿ. ತುಂಬ ಕಷ್ಟಪಟ್ಟ ನಂತರ ಕಾಲು ಬಂತು, ಆದರೆ ಅದು ನೋಡಿದ್ರೆ ತುಂಬ ಬೇಜಾರಾಗ್ತಿತ್ತು. ಒಂದು ಹೆಣ್ಣು ಏನು ಕಷ್ಟಪಡ್ತಾರೋ ಅಷ್ಟೇ ಕಷ್ಟ ಹಸುನು ಪಡುತ್ತೆ. ಆದರೆ ಒಂದು ಹೆಣ್ಣು ಹೇಳ್ಕೊತಾರೆ ಹಿಂಗೆ ನೋವಾಗ್ತಿದೆ ಅಂತ, ಹಸು ಕೈಲಿ ಹೇಳ್ಕೊಳಕ್ಕೂ ಆಗಲ್ಲ. ಆ ಮೂಗಸುಗಳು ಅಷ್ಟು ಕಷ್ಟಪಡೋದು ನೋಡಿದ್ರೆ ತುಂಬ ನೋವಾಗುತ್ತೆ ಮನಸ್ಸಿಗೆ.
ಅಲ್ಲಿ ಬಂತು, ಆದರೆ ತಲೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಂಗಾಗಿ ಸ್ವಲ್ಪ ಎಳೆದು ತೆಗಿತಾಯಿದ್ರು. ಗೈಸ್ ಪಾಪ ಆದ್ರೂ ನೋಡಿದ್ರೆ ಸಖತ್ತು ಬೇಜಾರಾಗ್ತಿತ್ತು. ಆದರೆ ಬೇಗನೆ ಕರು ಹಾಕುತ್ತೆ ಅಂತ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾಯಿದ್ವಿ ನಾವೆಲ್ಲ. ಆದರೆ ಅಪ್ಪಾಜಿ ಅದು ಬಂದ ತಕ್ಷಣ ಹೊರಗಡೆ ಗಂಡು ಅಂತ ಹೇಳಿದ್ರು. ಆದರೆ ನೋಡೋಣ, ನಾವು ಗಂಡೇ ಇರ್ಬೋದು ಅಂತ ಹೇಳಿದ್ರು ಅಪ್ಪಾಜಿ. ಆಮೇಲೆ ಬಂದಮೇಲೆ ಗೊತ್ತಾಯಿತು ಅದು ಹೆಣ್ಣು ಕರು ಅಂತ ಹೇಳಿ. ಸಖತ್ ಖುಷಿ ಆಯಿತು ಸೀರಿಯಸ್ಲಿ. ತುಂಬ ದಿನಗಳ ನಂತರ ನಾವು ಕರು ಹಾಕಿದ್ದು ನೋಡಿದ್ರೆ ಸಖತ್ ಖುಷಿ ಆಯಿತು. ಮನೆಗೆ ಲಕ್ಷ್ಮಿ ಬಂದು ಅಂತೇಳಿ ಅಪ್ಪಾಜಿಗೆ ಕೂಡ ಖುಷಿ ಆಯಿತು. ಹಾಗೆ ಅಪ್ಪಾಜಿ ಅದಕ್ಕೇನೇನು ಮಾಡಬೇಕಾದ್ರೆಲ್ಲ ಮಾಡ್ತಾಯಿದ್ರು. ಸ್ನೇಹ ಅಂತೂ ವೆಯ್ಟ್ ಮಾಡ್ತಾಯಿದ್ಲು. 15 ದಿನ ಆಯಿತು ಅವಳು ಹೋಗಿ ಊರಿಗೆ. ಕರು ಹಾಕತ್ತೆ ಅಂತ ದಿನ ಬೆಳಗ್ಗೆ ರಾತ್ರಿ ವೆಯ್ಟ್ ಮಾಡ್ತಿದ್ಲು. ಸಖತ್ ಖುಷಿ ಪಟ್ಲು ಅವಳು. ಬಿಡ್ತದಪ್ಪ ಗೋಡಿ ಚೀಲ ಇಟ್ಕೊಳಕ್ ಹೋದ್ರಿ ಈಗ. ಎಷ್ಟು ಬ್ಲ್ಯಾಕ್ ವೈಟ್ ಇದೆ ನೋಡು. ಉರಿ ಹಾಕ್ಬಿಡದಂದೆ ಅಪ್ಪ. ಸಿಂಪಕ್ ಬಿಡೋದಿಲ್ಲ ನೆಕ್ಕಕ್ಕೆ, ನೆಕ್ಕಕ್ಕೂ ಬಿಡಲ್ಲ ಅಪ್ಪ. ಮಾಡಿದ್ನಲ್ಲ ಕಂದ ಜಾಸ್ತಿ. ಕಾದಿ ಹುಡುಗ ಉಣ್ತದೆ ಅದು. ಹೊಟ್ಟೆ ಬಿಟ್ಟದೆ. ಹಾಲದಿತ್ತೈತಲ್ಲ. ಅಯ್ಯೋ ಟ್ರೈ ಮಾಡ್ತಾಳೆ. ಬಿಡು. ಹೇಳು ಮೇಲೆ. ನಡಿ. ಎಲ್ಲಕ್ಕಿಂತ ನೋಡಿ, ಇದು ಗಿಣ್ಣು ಹಾಲು ಸಕ್ಕದಾಗಿರುತ್ತೆ. ಫಸ್ಟ್ ಹಾಲು ಅಮ್ಮ ಗಿಣ್ಣು ಮಾಡಿಕೊಡ್ತಾರೆ ತಿನ್ನೋಣ. ಕರೆನ್ಸಿ ಹಾಕಿದ್ದೆ. ನಡೀತಾರ ಇಲ್ಲಿ ಕಾಲ ಎಗ್ಲಿಸ್ಕೊಂತಿದಾರ. ಸರಿ ಆಯ್ತದಲ್ವ ಆಮೇಲೆ ಊಟದ ಮೇಲೆ ಬಿದ್ಬಿಟ್ಟಿದ್ರು. ಕಲ್ಲು ಕಲ್ಲು ಕಲ್ಲು. ಅಯ್ಯೋ ಪಾಪ, ಎಲ್ಲೋಗ್ಬೇಕು ಅಂತ ಇದೈತಲ್ಲ. ಹಳ್ಳಿಯಲ್ಲಿ ಒಂದು ದಿನ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ನೋಡಿ, ಮಿಸ್ ಮಾಡ್ಕೊಳ್ದೆ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನಿಮ್ಗೇನಾದರೂ ನಮ್ಮ ಹಳ್ಳಿ ಮನೆಯ ಹೋಮ್ ಟೂರ್ ಬೇಕು ಅಂತ ಹೇಳಿದ್ರೆ ಹೋಮ್ ಟೂರ್ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಗ್ಯಾರಂಟಿ ನಮ್ಮ ಮನೆಯದು ಹೋಮ್ ಟೂರ್ನ ನಾನು ಹಾಕ್ತೀನಿ. ಥ್ಯಾಂಕ್ ಯು. ಹಾಗೆ ಗೈಸ್, ಹಿಂದೆ ಏನಾದರೂ ನಾನು ಈ ವಿಡಿಯೋದಲ್ಲಿ ಯಾವ ಕರು ಅಂತ ಹೇಳಿಲ್ಲ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಇವತ್ತು ಹುಟ್ಟಿರೋವಂಥದ್ದು ಹೆಣ್ಗರು. ನಮಗಂತೂ ಸಖತ್ ಖುಷಿ ಆಗ್ತಿದೆ ಗೈಸ್. ನಿಮಗೂ ಖುಷಿ ಆಗುತ್ತೆ ಅಲ್ಲ ಹೆಣ್ಗರು ಅಂತ ಹೇಳಿದ್ರೆ. ಅದಲ್ಲದೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ನಮ್ಮ ಕರು. ಅದಕ್ಕೆ ಬ್ಲೆಸ್ ಮಾಡಿ, ಒಳ್ಳೆ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಹೇಳಿ. ಓಕೆ ಗೈಸ್, ಥ್ಯಾಂಕ್ ಯು.